ಸೊ ಈ ಸ್ಟೋರಿ 2019 ಒಳಗಡೆ ನಾ ಬೆಳಗ್ಗೆ ಕಾಲೇಜಿಗೆ ಅಲ್ಲ ಸ್ಕೂಲಿಗೆ ಹೊಂಟಿದ್ದೆ. ಸ್ಕೂಲಿಗೆ ಹೊಂಟಾಗ ನಂಗೆ ಆ ಟೈಮಿಗೆ ಏನಂತಂದ್ರೆ ಹಿಂಗೆ ಸ್ಪೈಕ್ಸ್ ಮಾಡ್ಕೊಳ್ಳೋದು ಸಿಸ್ಟಮ್ಯಾಟಿಕ್ ಹಿಂಗೆ ಸ್ಪೈಕ್ಸ್ ಮಾಡ್ಕೊಂಡು ಹೋಗ್ತಿದ್ವಿ. ಟೈಮಿಗೆ ನನ್ನ ಫ್ರೆಂಡ್ ಒಬ್ಬ ಲೈಕ್ ನಮ್ಮ ಸೀನಿಯರ್ ಇದ್ದ ಒಬ್ಬ ಹಿಂಗೆ ಮಾಡಕ್ಕೆ ಹೋಗ್ಬೇಡ ಚಲೋ ಕಾಣಿಸಲಾಗ್ಯದ ಅನ್ಕೇಶನ್ ನಾ ಅವನಿಗೆ ಒಂದು ರಿಪ್ಲೈ ಕೊಟ್ಟೆ, ಎಪಿಕ್ ರಿಪ್ಲೈ. ಏನಂತಂದ್ರೆ ನಾ ಬೇರೆಯವ್ರ ಸಲಕ್ಕೆ ಸ್ಟೈಲ್ ಗೀಲ್ ಮಾಡಲ್ಲ, ನಾನು ಬೇರೆಯವ್ರು ನನ್ನ ಬಗ್ಗೆ ಏನು ತಿಳ್ಕೊಂಡು ಫರಕ್ ಬೀಳಂಗಿಲ್ಲ ನನಗೆ. ಯಾಕಂದ್ರೆ ನಾನು ಹಿಂಗೆಲ್ಲ ಪೂರ ಸಿಸ್ಟಮ್ಯಾಟಿಕ್ ಎಪಿಕ್ ಇನ್ಸ್ಟಾಗ್ರಾಮ್ ಡೈಲಾಗ್ಸ್ ಎಲ್ಲ ಹೊಡಾಕತ್ತಿದ್ದೆ. ಆ್ಯಂಡ್ ಅವ ಓಕೆಪ್ಪ ಹೋಗಿ ಅನ್ಕೇಶನ್ ಕಳಿಸಿದ್ದೆ. ಅವತ್ತಿನ ದಿವಸ ಆ್ಯಕ್ಚುಲಿ ಏನಾಯ್ತಪ್ಪ ಅಂದ್ರೆ ನಮ್ಮ ಕ್ಲಾಸ್ ಟೀಚರ್ ನಮ್ಮ ಕ್ಲಾಸ್ ಟೀಚರ್ ಏನಂತಂದ್ರೆ ಸ್ಪೈಕ್ಸ್ ಯಾಕೆ ಮಾಡ್ಕೊಂಬಂದೆ ಅಂತ ಕೇಳಿದ್ರೆ ನಾನಂದೆ ಮ್ಯಾಮ್ ಸುಮ್ ಕುಂತೆ ಆ ಟೈಮ್ ಅವ್ರಿಗೆ ಏನು ಮಾತಾಡೋಕ್ಕೆ ಬರ್ತಿತ್ತು, ಅವ್ರಿಗೆ ಎಂತ ಮಾತಾಡೋಕ್ಕೆ ಬರಲ್ಲ, ಸುಮ್ ಕುಂತಿದ್ದೆ. ಆ್ಯಂಡ್ ನಮ್ಮ ಮ್ಯಾಮ್ ಒಬ್ಬ ಹುಡುಗಿಗೆ ಪ್ರಿನ್ಸಿಪಲಿಗೆ ಕರ್ಕೊಂಬ ಅಂತ ಕಳಿಸಿದ್ರು. ಯೋಚನೆ ಮಾಡಿ ಪ್ರಿನ್ಸಿಪಲಿಗೆ ಕರ್ಕೊಂಡು ಬಂದ್ಲಕ್ಕೆ. ಪ್ರಿನ್ಸಿಪಲ್ ಕರ್ಕೊಂಡು ಬರೋಣ ಕ್ಲಾಸ್ ಒಳಗಡೆ ಹೇಳಿದ್ರು, ನೋಡ್ರಿ ಸರ್ ಇವ ಬೇರೆಯವರಿಗೆಲ್ಲ ಹಾಳು ಮಾಡಕತ್ತಾನ, ಸ್ಪೈಕ್ಸ್ ಮಾಡ್ಕೊಂಡು ಬಂದೆ, ಏನಾರು ಸಾಂಗ್ ಬರದೆ ಅದು ಬರದೆ ಅಂತ ಫುಲ್ ಅವ್ರದ್ದು ಪೂರ್ ಬಾಯ್ಸ್ ಗ್ಯಾಂಗಿಗೆ ಒಂದೊಂದು ಗ್ಯಾಂಗ್ ಹಾಳು ಮಾಡಕತ್ತಾನ ನೋಡ್ರಿ ಸರ್ ಅಂತ. ಇಷ್ಟೇ ಅಂದಮೇಲೆ ಕ್ಲಾಸಿಂದ ಹೊರಗೆ ಕರ್ಕೊಂಡು ಹೋಗಿ ನನಗೆ ನೀರು ತಲೆ ಮೇಲೆ ಹಾಕಿ ಹೊಡೆದಿದ್ರು ನನಗೆ ಗೊತ್ತಾನೆ ಸಿಸ್ಟಮ್ಯಾಟಿಕ್. ಅವಾಗೇನು ಅರ್ಥ ಆಗಿರಲಿಲ್ಲ ಬೇರೆಯವ್ರಿಗೇನು ಫರಕ್ ಬೀಳ್ತೈತಿ ಅಂತಂದ್ರೆ ಬೇರೆಯವ್ರು ಎಂತ ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ ಅನ್ನೋದು ಆ್ಯಕ್ಚುಲಿ ಫರಕ್ ಬಿಡದೆ ಬೀಳ್ತೈತೆ. ಇಲ್ಲಾಂತಂದ್ರೆ ಅಕಸ್ಮಾತ್ ಬೀಳ್ತಿರ್ಲಿಲ್ಲ ಅಂತ ತಿಳ್ಕೊ ನಂಗೆ ಹೊಡಿತಿರ್ಲಿಲ್ಲ, ಹೌದೇನಿಲ್ಲ. ಸೊ ರಿಯಾಲಿಟಿ ಏನದಪ್ಪ ಅಂತಂದ್ರೆ ನೀವು ಇನ್ಸ್ಟಾಗ್ರಾಮ್ ಒಳಗಡೆ ಹೋಗಿ ಐ ಡೋಂಟ್ ಕೇರ್ ವಾಟ್ ಪೀಪಲ್ ಥಿಂಕ್ ಆಫ್ ಮೀ ನಡಲ್ ತಮ್ಮ ಅವೆಲ್ಲ ಹಿಂಗಂತ ನೀ ಸೋಷಿಯಲ್ ಬೀಯಿಂಗ್ ಅದಿ. ಓಕೆ, ಹ್ಯೂಮನ್ಸ್ ಆರ್ ಸೋಷಿಯಲ್ ಬೀಯಿಂಗ್ಸ್. ಅಕಸ್ಮಾತ್ ನೀ ಸೈಕೋಪ್ಯಾತ್ ಇದ್ದಿ ಅಂತಂತಂದ್ರೆ ಫೈನ್, ಓಕೆ, ನಿನಗೆಲ್ಲರೂ ಅಂತಿರ್ತಾರೆ, ಅದು ಅಂದ್ಕೊಂಡು ಅಕಸ್ಮಾತ್ ನೀ ಆರಾಮಿದ್ದಿ ಅಂತ ತಿಳ್ಕೊ, ಫೈನ್. ಅಕಸ್ಮಾತ್ ನೀ ಹ್ಯೂಮನ್ ಬೀಯಿಂಗ್ ಇದ್ದಪ್ಪ ಅಂತ ತಿಳ್ಕೊ, ನೀ ಹೆಂಗಿಲ್ಲ ಬೇರೆಯವ್ರಿಗೆಲ್ಲ ಫರಕ್ ಬೀಳ್ತೈತೆ. ಆ್ಯಂಡ್ ಅವ್ರು ಹೆಂಗದಾರ ಹೆಂಗಿಲ್ಲ ಅಂತ ನಿನ್ನೂ ಫರಕ್ ಬೀಳ್ತೈತೆ, ಹೌದೇನಿಲ್ಲ. ಸೊ ಇಂಥವೆಲ್ಲ ಡೋಂಟ್ ಕೇರ್ ವಾಟ್ ಪೀಪಲ್ ಥಿಂಕ್ ಆಫ್ ನೀ ಎಲ್ಲ ನಡಂಗಿಲ್ಲ. ಅಕಸ್ಮಾತ್ ನಿನ್ಕಿನ ಅವ್ನಿಗೆ ಜಾಸ್ತಿ ಪವರ್ ಇತ್ತಪ್ಪ ಅಂತ ತಿಳ್ಕೊ, ನಿನಗೆ ಹೊಡಿಬೋದು, ಏನಂತಾರೆ ನಿನಗೆ ಸಿಸ್ಟಮ್ಯಾಟಿಕ್ಲಿ ಹೊಡಿಬೋದು. ಅದಕ್ಕೆ ಅರ್ಥ ಮಾಡ್ಕೋರ್ಕಿ ಯು ಆರ್ ಅ ಸೋಷಿಯಲ್ ಬೀಯಿಂಗ್, ಯು ಹ್ಯಾವ್ ಟು ಆ್ಯಕ್ಟ್ ಅಕಾರ್ಡಿಂಗ್ ಟು ದ ಸೊಸೈಟಿ. ಇವ್ರು ಯಾರು ಇನ್ಸ್ಟಾಗ್ರಾಮ್ ಒಳಗೆ ಹಾಕ್ತಿರ್ತಾರೆ ನೋಡಿ ಹಿಂಗೆ ಐ ಡೋಂಟ್ ಕೇರ್ ಅಬೌಟ್, ಅವರಷ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋರು ಇರೋಂಗಿಲ್ಲ. ಆ್ಯಂಡ್ ಅವ್ರಿಗೆ ಫರಕ್ ಬಿದ್ದಷ್ಟು ಬೇರೆಯವ್ರಿಗೆ ಯಾರಿಗೆ ಫರಕ್ ಬೀಳಂಗಿಲ್ಲ. ಅಕಸ್ಮಾತ್ ಅವ್ರು ಹಾಕಕತ್ತಾರಪ್ಪ ಅಂತ ತಿಳ್ಕೊ, ಬೈ ಡೆಫಿನೇಷನ್ ಅವ್ರಿಗೆ ಫರಕ್ ಬೀಳ್ತೈತಿ, ಅದಕ್ಕೆ ಹಾಕ್ತಿರ್ತಾರೆ. ನಿಮ್ಮ ಮನೆಗೆ ಒಂದು ಫಂಕ್ಷನ್ ಇತ್ತಪ್ಪ ಅಂತ ಹೇಳ್ಕೊ, ಫಂಕ್ಷನ್ ಹೋಗ್ಬೇಕಿತ್ತಪ್ಪ ಅಂತಂದ್ರೆ ಕರೆಕ್ಟ್ ಹಾಕೊಂಡು ಹೋಗ್ತಿ. ಅದಕ್ಕೆ ಬೇರೆಯವ್ರು ಹಂಗೆ ನೋಡ್ತಾರೆ ಅನ್ನೋ ಒಂದು ಪಾಯಿಂಟ್ ಇದ್ದೇ ಇರ್ತೈತಿ, ಹೌದೇನಿಲ್ಲ. ಸೊ ಎಕ್ಸೆಪ್ಟ್ ಮಾಡ್ರಿ ಬೇರೆಯವ್ರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದು ಫರಕ್ ಬೀಳ್ತೈತಿ ನಿನಗೆ. ಹೊಡ್ಸ್ಕೊಕೆ ಹೋಗ್ಬಿಡ್ರಿ ನನಗೆ. ಬಾಯ್.